ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಕೂಡ ಇವತ್ತು ಬಿಗ್ ಡೇ. ಮೈಸೂರಿನ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ಗೆ ವರದಿ ಸಲ್ಲಿಕೆ ಆಗುತ್ತೆ. ಮೂಡಾ ಪ್ರಕರಣದಲ್ಲಿ ಒಂದು ರೀತಿ ಮುಖಭಂಗವನ್ನು ಅನುಭವಿಸಿದ ಮುಖ್ಯಮಂತ್ರಿಗಳಿಗೆ ಮೂಡಾ ಪ್ರಕರಣದಲ್ಲಿ ಒಂದು ದೊಡ್ಡ ದಿನ ಇವತ್ತು. ಯಾಕಂದ್ರೆ ತನಿಖಾ ವರದಿ, ಇವರೆಗೆ ನಡೆದಿರುವ ತನಿಖೆಯ ವರದಿಯನ್ನು ಇವತ್ತು ಹೈಕೋರ್ಟ್ಗೆ ಸಲ್ಲಿಕೆ ಮಾಡಲಾಗುತ್ತೆ. ಈಗಾಗಲೇ ಲೋಕ ಐಜಿಪಿ ಕೈ ಸೇರಿದೆ ಈ ಸುದೀರ್ಘ ವರದಿ. ಅದನ್ನು ಹೈಕೋರ್ಟ್ಗೆ ಅಧಿಕೃತವಾಗಿ ಕೊಡಲಾಗುತ್ತೆ. ಮೈಸೂರು ಲೋಕಾಯುಕ್ತ ಈ ಪ್ರಕರಣದ ತನಿಖೆಯನ್ನು ನಡೆಸಿದ್ರು. ಸುಮಾರು 3000 ಪುಟಗಳ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ತನಿಖಾ ವರದಿ ಸಲ್ಲಿಸೋದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿತ್ತು. ಇವತ್ತು ತನಿಖಾ ವರದಿ ಮತ್ತು ನಾಳೆ ಪ್ರಕರಣ ಸಿಬಿಐಗೆ ವಹಿಸಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಹೈಕೋರ್ಟ್ ನಿರ್ಧಾರವನ್ನು ಮಾಡುತ್ತೆ. ಆದರೆ ಈಗಾಗಲೇ ತನಿಖಾ ವರದಿ ಲೋಕಾಯುಕ್ತ ಐಜಿಪಿಯ ಕೈ ಸೇರಿದೆ. ಮೈಸೂರು ಲೋಕಾಯುಕ್ತ SP ಉದೇಶ್ ತನಿಖೆಯನ್ನು ನಡೆಸಿ 3000 ಪುಟಗಳ ತನಿಖಾ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಆ ವರದಿಯನ್ನು ಇವತ್ತು ಹೈಕೋರ್ಟ್ಗೆ ಅಧಿಕೃತವಾಗಿ ಲೋಕಾಯುಕ್ತ ಸಲ್ಲಿಕೆ ಮಾಡುತ್ತೆ. ಸುರೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಮೈಸೂರಿನ ಮೂಡಾ ಕೇಸ್ ಮುಖ್ಯಮಂತ್ರಿಗಳಿಗೆ ಒಂದು ದೊಡ್ಡ ಮುಖಭಂಗವನ್ನು ಅನುಭವಿಸುವಂತೆ ಮಾಡಿತ್ತು. ಇವತ್ತಿನ ಈ ವರದಿ ಸಲ್ಲಿಕೆಯಿಂದ ಮುಖಭಂಗ ದೂರ ಆಗುತ್ತಾ, ಅಥವಾ ಮುಖ್ಯಮಂತ್ರಿಗಳಿಗೆ ಇವತ್ತಿನ ದಿನ ಎಷ್ಟು ಪ್ರಮುಖ, ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ? ಪ್ರಣೋತಿನು ಮೈಸೂರಿನ ಲೋಕಾಯುಕ್ತದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ದಾಖಲಾಗಿದ್ದಂತ ಕೇಸ್ಗೆ ಸಂಬಂಧಪಟ್ಟಂತೆ ಸುಮಾರು 1000 ಪುಟಗಳ ವರದಿಯನ್ನ ಈಗಾಗಲೇ ಲೋಕಾಯುಕ್ತ ಐಜಿಪಿಗೆ ಮೈಸೂರಿನ ಲೋಕಾಯುಕ್ತ SP ಉದೇಶ್ ಅವರು ವರದಿಯನ್ನ ಸಲ್ಲಿಸಿದ್ದಾರೆ. ಬಹಳ ಮುಖ್ಯವಾಗಿ ಮೈಸೂರಿನ ಲೋಕಾಯುಕ್ತ ಪೊಲೀಸರು ತನಿಖೆಯ ತಂಡವನ್ನ ರಚನೆ ಮಾಡಿಕೊಂಡು ಸಾಕಷ್ಟು ಆಯಾಮಗಳಲ್ಲಿ ಈ ಒಂದು ವರದಿಯನ್ನ ಸಿದ್ಧಪಡಿಸಿದ್ದಾರೆ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕೂಡ ಲೋಕಾಯುಕ್ತ ಕಚೇರಿಗೆ ಕರೆಸಿಕೊಂಡು ವರದಿಯನ್ನ ಸಿದ್ಧಪಡಿಸಿದ್ದಾರೆ. ಜೊತೆಗೆ ಮೈಸೂರಿನ ಕೆಸರೆಯ ಸರ್ವೆ ನಂಬರ್ನ 464ರ 3 ಎಕರೆ 16 ಕುಂಟೆ ಜಾಗಕ್ಕೆ ಸಂಬಂಧಪಟ್ಟಂತೆ ಪತ್ನಿ ಪಾರ್ವತಿ ಅವರಿಗೆ ಅರಿಶಿಣ ಕುಂಕುಮಕ್ಕೆ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ ಕೊಟ್ಟಂತಹ ಆ ಒಂದು ಭೂಮಿ ಏನಿದೆ, ಆ ಒಂದು ಭೂಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಕಂಟಕವನ್ನ ತಂದೊಡ್ಡಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಭೂಮಿಗೆ ಬದಲಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಈ ಒಂದು ಭೂಮಿಯನ್ನು ವಶಪಡಿಸಿಕೊಂಡಿದೆ ಅನ್ನುವ ಕಾರಣವನ್ನು ಮುಂದಿಟ್ಟುಕೊಂಡು ಮೈಸೂರಿನ ವಿಜಯನಗರದಲ್ಲಿ 14 ನಿವೇಶನಗಳನ್ನ ಕೂಡ ಪಡೆದಿದ್ರು. ಆದ್ರೆ 14 ನಿವೇಶನಗಳು ಕಾನೂನು ಬಾಹಿರವಾಗಿದೆ ಅನ್ನೋ ಒಂದು ವಿಚಾರವನ್ನ ಮುಂದಿಟ್ಟುಕೊಂಡು ದೂರುದಾರ ರಾಜ್ಯಪಾಲರಿಗೆ ಒಂದು ಮನವಿಯನ್ನ ಕೊಡ್ತಾರೆ. ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆ ಆಗಬೇಕು ಅಂತ ಹೇಳಿ ಲೋಕಾಯುಕ್ತ ಪೊಲೀಸರಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತನಿಖೆ ಮಾಡಿ ವರದಿಯನ್ನು ಸಿದ್ಧಪಡಿಸಿ ಕೋರ್ಟ್ಗೆ ಕೊಡುವಂತೆ ಏನು ಆದೇಶವನ್ನ ನೀಡಿತ್ತು. ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆದಿಯಾಗಿ 1994ರಿಂದ 2024ರವರೆಗೆ ಆಗಿರ್ತಕ್ಕಂಥ ಟ್ರಾನ್ಸಾಕ್ಷನ್ಗಳೇನಿದೆ, ಆ ಒಂದು ನಿವೇಶನ ಇರ್ಬೋದು, 14 ನಿವೇಶನಗಳನ್ನು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ವಾಪಸ್ ಹಿಂತಿರುಗಿಸಿದ್ದಾರೆ. ಇದರ ಮಧ್ಯೆ ಕೆಸರೆಯ ಸರ್ವೆ ನಂಬರ್ 464ರ 3 ಎಕರೆ 16 ಕುಂಟೆಯ ಜಾಗಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನೋಟಿಫಿಕೇಶನ್ ಆದಂತ ಪ್ರಕರಣ, ಡಿನೋಟಿಫಿಕೇಶನ್ ಆದಂತ ಪ್ರಕರಣ, ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಎಷ್ಟಿದೆ, ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಮೈಸೂರಿನ ಕೆಸರೆ ಸರ್ವೆ ನಂಬರ್ಗೆ ಡಿನೋಟಿಫಿಕೇಶನ್ ಮಾಡೋದಕ್ಕೆ ಪ್ರಭಾವವನ್ನೇನಾದರೂ ಬೀರಿದ್ರ, ಆಯಕಟ್ಟಿನ ಜಾಗದಲ್ಲಿ ಮೈಸೂರಿನ ವಿಜಯನಗರದ ವಿವಿಧ ಬಡಾವಣೆಗಳಲ್ಲಿ 14 ನಿವೇಶನಗಳನ್ನ ಪಡೆದುಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಅವರ ಪಾತ್ರ ಎಷ್ಟಿತ್ತು, ಕೋಟಿ ಬೆಲೆ ಬಾಳುವ ನಿವೇಶನಗಳನ್ನ ಪಡೆದುಕೊಳ್ಳುವುದರಲ್ಲಿ ಸಿದ್ದರಾಮಯ್ಯ ಅವರು ಹಸ್ತಕ್ಷೇಪವನ್ನ ಮಾಡಿದ್ರ ಅಥವಾ ಪ್ರಭಾವವನ್ನ ಬೀರಿದ್ರ, ಈ ಎಲ್ಲಾ ವಿಚಾರಗಳನ್ನ ಮುಂದಿಟ್ಕೊಂಡು ಲೋಕಾಯುಕ್ತ ಪೊಲೀಸರು ಸುಮಾರು 3000ಕ್ಕೂ ಹೆಚ್ಚು ಪುಟಗಳ ವರದಿಯನ್ನ ಈಗಾಗಲೇ ಸಿದ್ಧಪಡಿಸಿದೆ. ಲೋಕಾಯುಕ್ತ ADGP ಮತ್ತು ಐಜಿಪಿ ಅವರಿಗೆ ಮೈಸೂರಿನ ಲೋಕಾಯುಕ್ತ SP ಆಗಿರ್ತಕ್ಕಂಥ ಉದೇಶ್ ಅವರು ಈಗಾಗಲೇ ವರದಿಯನ್ನ ಕೊಟ್ಟಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಅವರ ಪಾಲಿಗೆ ಬಹು ಮುಖ್ಯವಾದ ದಿನ ಆಗುತ್ತೆ. ಮೈಸೂರಿನ ಈ ಲೋಕಾಯುಕ್ತ ಪೊಲೀಸರು 3000ಕ್ಕೂ ಹೆಚ್ಚು ಪುಟಗಳ ವರದಿಯನ್ನ ಕೊಟ್ಟಿರ್ತಕ್ಕಂಥ ದಾಖಲೆಗಳ ಸಮೇತ ಇವತ್ತು ಕೋರ್ಟ್ನಲ್ಲಿ ಆ ಒಂದು ವರದಿಗಳನ್ನ ಸಲ್ಲಿಸ್ತಿದ್ದಾರೆ. ಇದರಲ್ಲಿ FSL ನ ವರದಿ ಇರ್ಬೋದು, ಜೊತೆಗೆ ಆಡಿಯೋ ವಿಡಿಯೋ ಸಾಕ್ಷ್ಯಗಳಿರ್ಬೋದು, ಜೊತೆಗೆ ತನಿಖಾ ವರದಿಯಲ್ಲಿ ವಿಡಿಯೋ ಸಾಕ್ಷಿಗಳನ್ನ ಕೂಡ ಮಾಡ್ಕೊಂಡಿರ್ತಕ್ಕಂಥ ಲೋಕಾಯುಕ್ತ ಪೊಲೀಸರು ಎಲ್ಲ RDsಗಳಿರ್ಬೋದು, ಜೊತೆಗೆ FSL ನ ಸಂಗ್ರಹಿತ ವರದಿಗಳಿರ್ಬೋದು, ಮೂಡಾ ಡಾಕ್ಯುಮೆಂಟ್ಗಳಿರ್ಬೋದು, ಇವರು ಮೈಸೂರಿನ ವಿಜಯನಗರದಲ್ಲಿ ಹಂಚಿಕೆ ಮಾಡುವ ಯಾವ ಮಾನದಂಡವನ್ನು ಇಟ್ಕೊಂಡು ವಿಜಯನಗರದಲ್ಲಿ ಹಂಚಿಕೆ ಮಾಡಿದ್ದಾರೆ, ಈ ಎಲ್ಲ ಕೋರ್ಟ್ನ ಆದೇಶ ಪ್ರತಿಗಳನ್ನ ಒಳಗೊಂಡಂತಹ ವಿಶೇಷ ವರದಿಯನ್ನ ಲೋಕಾಯುಕ್ತ ಪೊಲೀಸರು ಈಗ ಬೆಂಗಳೂರಿನ ನ್ಯಾಯಾಲಯದಲ್ಲಿ ಇವತ್ತು ವರದಿಯನ್ನ ಸಲ್ಲಿಸಲಿದ್ದಾರೆ. ಆ ವರದಿಯ ಆಧಾರದ ಮೇಲೆ ಇಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಏನಿದೆ, ಅಲ್ಲಿ ಲೋಕಾಯುಕ್ತ ಪೊಲೀಸರು ನಿಜಕ್ಕೂ ಕೂಡ ಸಿದ್ದರಾಮಯ್ಯ ಅವರನ್ನ ತನಿಖೆ ಮಾಡಿ ಸಲ್ಲಿಸಿರ್ತಕ್ಕಂಥ ರಿಪೋರ್ಟ್ ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಅವರ
ಪಾಲಿಗೆ ವರವಾಗಲಿದೆ ಅಥವಾ ಮುಳುವಾಗಲಿದೆ. ಎಲ್ಲಾ ವಿಚಾರಗಳು ಕೂಡ ಒಳಗೊಂಡ್ರೆ ಸಿದ್ದರಾಮಯ್ಯ ಅವರ ಪಾಲಿಗೆ ಇವತ್ತು ಬಹಳ ಮುಖ್ಯವಾದ ದಿನ ಅಂತೇಳಿ ಭಾವಿಸಬಹುದು. ಪ್ರಣವ್, ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ.